ಸರ್, ನನ್ನ ಪ್ರಕಾರ ಹೇಳೋದಾದರೆ ಇದು ಒಂದು ಸಾಮಾಜಿಕ ಕಾರ್ಯಕ್ರಮ. ನಮ್ಮ ಜಿಲ್ಲೆಯಲ್ಲದೇ ಇಡೀ ಕರ್ನಾಟಕದಾದ್ಯಂತ ಜನಗಳು ಸಾಹಿತ್ಯ ಪ್ರೇಮದಿಂದ, ಸಾಹಿತ್ಯಾಭಿಮಾನದಿಂದ ಬಂದು ನಮ್ಮ ಅಖಿಲ ಭಾರತ ಕನ್ನಡ ಸಮ್ಮೇಳನವನ್ನು ಅಟೆಂಡ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನ್ ವೆಜ್ ಊಟ ಹಂಚೋದು ನೆಸೆಸಿಟಿ ಇರಲಿಲ್ಲ ಅನ್ನೋದು ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ. ಯಾಕಂದರೆ ಇಲ್ಲಿ ತುಂಬ ಜನರು ಸಾಹಿತ್ಯ ಪ್ರೇಮಿಗಳು ವೆಜ್ ತಿನ್ನೋರು ಇರ್ತಾರೆ, ನಾನ್ ವೆಜ್ ತಿನ್ನೋರು ಇರ್ತಾರೆ. ಎಲ್ರಿಗೂ ಸಹ ಇರುಸು ಮುರುಸು ಆಗೋದು ಬೇಡ. ಇದೊಂದು ಸಾಮೂಹಿಕ ಕಾರ್ಯಕ್ರಮವಾಗಿರೋದ್ರಿಂದ ಇಟ್ಸ್ ಬೆಟರ್ ವೆಜ್ಜೇ ಇದ್ದಿದ್ರೆ ಒಳ್ಳೇದಾಗ್ತಿತ್ತು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್, ಹಾಗೆ ನೋಡೋಕ್ಕಾದ್ರೆ ಮಂಡ್ಯದಲ್ಲಿ ಇನ್ನೂ ಎಷ್ಟೊಂದು ಫೇಮಸ್ ಆಗಿರುವಂತಹ ಐಟಮ್ಸ್ಗಳಿದ್ದಾವೆ. ಅದ್ರ ಬದಲು ಎಲ್ಲರೂ ಒಂದು ಜಾಗ್ರಿ ಬೆಲ್ಲವನ್ನು ತಂದು ಹಂಚಬಹುದಾಗಿತ್ತು. ಅವರ ಸಾಹಿತ್ಯಾಭಿಮಾನವನ್ನು ಸಿಹಿಯನ್ನು ಕೊಟ್ಟು ಅವರು ಸಂಭ್ರಮಿಸಬಹುದಾಗಿತ್ತು. ನಾನ್ ವೆಜ್ ಕೊಟ್ಟೇ ಮಾಡ್ತೀವಿ ಅನ್ನೋದಾದರೆ ಅದು ಅವರವರ ವೈಯಕ್ತಿಕ ಅಭಿಪ್ರಾಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸರ್, ನನ್ನ ಪ್ರಕಾರ ಹೇಳೋದಾದರೆ ಇದು ಒಂದು ಸಾಮಾಜಿಕ ಕಾರ್ಯಕ್ರಮ. ನಮ್ಮ ಜಿಲ್ಲೆಯಲ್ಲದೇ ಇಡೀ ಕರ್ನಾಟಕದಾದ್ಯಂತ ಜನಗಳು ಸಾಹಿತ್ಯ ಪ್ರೇಮದಿಂದ, ಸಾಹಿತ್ಯಾಭಿಮಾನದಿಂದ ಬಂದು ನಮ್ಮ ಅಖಿಲ ಭಾರತ ಕನ್ನಡ ಸಮ್ಮೇಳನವನ್ನು ಅಟೆಂಡ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನ್ ವೆಜ್ ಊಟ ಹಂಚೋದು ನೆಸೆಸಿಟಿ ಇರಲಿಲ್ಲ ಅನ್ನೋದು ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ. ಯಾಕಂದರೆ ಇಲ್ಲಿ ತುಂಬ ಜನರು ಸಾಹಿತ್ಯ ಪ್ರೇಮಿಗಳು ವೆಜ್ ತಿನ್ನೋರು ಇರ್ತಾರೆ, ನಾನ್ ವೆಜ್ ತಿನ್ನೋರು ಇರ್ತಾರೆ. ಎಲ್ರಿಗೂ ಸಹ ಇರುಸು ಮುರುಸು ಆಗೋದು ಬೇಡ. ಇದೊಂದು ಸಾಮೂಹಿಕ ಕಾರ್ಯಕ್ರಮವಾಗಿರೋದ್ರಿಂದ ಇಟ್ಸ್ ಬೆಟರ್ ವೆಜ್ಜೇ ಇದ್ದಿದ್ರೆ ಒಳ್ಳೇದಾಗ್ತಿತ್ತು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್, ಹಾಗೆ ನೋಡೋಕ್ಕಾದ್ರೆ ಮಂಡ್ಯದಲ್ಲಿ ಇನ್ನೂ ಎಷ್ಟೊಂದು ಫೇಮಸ್ ಆಗಿರುವಂತಹ ಐಟಮ್ಸ್ಗಳಿದ್ದಾವೆ. ಅದ್ರ ಬದಲು ಎಲ್ಲರೂ ಒಂದು ಜಾಗ್ರಿ ಬೆಲ್ಲವನ್ನು ತಂದು ಹಂಚಬಹುದಾಗಿತ್ತು. ಅವರ ಸಾಹಿತ್ಯಾಭಿಮಾನವನ್ನು ಸಿಹಿಯನ್ನು ಕೊಟ್ಟು ಅವರು ಸಂಭ್ರಮಿಸಬಹುದಾಗಿತ್ತು. ನಾನ್ ವೆಜ್ ಕೊಟ್ಟೇ ಮಾಡ್ತೀವಿ ಅನ್ನೋದಾದರೆ ಅದು ಅವರವರ ವೈಯಕ್ತಿಕ ಅಭಿಪ್ರಾಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸರ್, ನನ್ನ ಪ್ರಕಾರ ಹೇಳೋದಾದರೆ ಇದು ಒಂದು ಸಾಮಾಜಿಕ ಕಾರ್ಯಕ್ರಮ. ನಮ್ಮ ಜಿಲ್ಲೆಯಲ್ಲದೇ ಇಡೀ ಕರ್ನಾಟಕದಾದ್ಯಂತ ಜನಗಳು ಸಾಹಿತ್ಯ ಪ್ರೇಮದಿಂದ, ಸಾಹಿತ್ಯಾಭಿಮಾನದಿಂದ ಬಂದು ನಮ್ಮ ಅಖಿಲ ಭಾರತ ಕನ್ನಡ ಸಮ್ಮೇಳನವನ್ನು ಅಟೆಂಡ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನ್ ವೆಜ್ ಊಟ ಹಂಚೋದು ನೆಸೆಸಿಟಿ ಇರಲಿಲ್ಲ ಅನ್ನೋದು ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ. ಯಾಕಂದರೆ ಇಲ್ಲಿ ತುಂಬ ಜನರು ಸಾಹಿತ್ಯ ಪ್ರೇಮಿಗಳು ವೆಜ್ ತಿನ್ನೋರು ಇರ್ತಾರೆ, ನಾನ್ ವೆಜ್ ತಿನ್ನೋರು ಇರ್ತಾರೆ. ಎಲ್ರಿಗೂ ಸಹ ಇರುಸು ಮುರುಸು ಆಗೋದು ಬೇಡ. ಇದೊಂದು ಸಾಮೂಹಿಕ ಕಾರ್ಯಕ್ರಮವಾಗಿರೋದ್ರಿಂದ ಇಟ್ಸ್ ಬೆಟರ್ ವೆಜ್ಜೇ ಇದ್ದಿದ್ರೆ ಒಳ್ಳೇದಾಗ್ತಿತ್ತು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್, ಹಾಗೆ ನೋಡೋಕ್ಕಾದ್ರೆ ಮಂಡ್ಯದಲ್ಲಿ ಇನ್ನೂ ಎಷ್ಟೊಂದು ಫೇಮಸ್ ಆಗಿರುವಂತಹ ಐಟಮ್ಸ್ಗಳಿದ್ದಾವೆ. ಅದ್ರ ಬದಲು ಎಲ್ಲರೂ ಒಂದು ಜಾಗ್ರಿ ಬೆಲ್ಲವನ್ನು ತಂದು ಹಂಚಬಹುದಾಗಿತ್ತು. ಅವರ ಸಾಹಿತ್ಯಾಭಿಮಾನವನ್ನು ಸಿಹಿಯನ್ನು ಕೊಟ್ಟು ಅವರು ಸಂಭ್ರಮಿಸಬಹುದಾಗಿತ್ತು. ನಾನ್ ವೆಜ್ ಕೊಟ್ಟೇ ಮಾಡ್ತೀವಿ ಅನ್ನೋದಾದರೆ ಅದು ಅವರವರ ವೈಯಕ್ತಿಕ ಅಭಿಪ್ರಾಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ.